ಅಂತ ಬೇರೆ ಎಲ್ಲ ತೆಗೆದುಬಿಡಿ. ಎಸಿ ಆಫ್ ಮಾಡಿ, ಫ್ಯಾನ್ ಆಫ್ ಮಾಡಿ. ಇದು ಒಂದನ್ನು ಆಸಕ್ತಿ ಟ್ರೈ ಮಾಡಿ. ಇಲ್ಲ ನಮ್ಮ ಟೆಸ್ಟಿಂಗ್ ಇಲ್ಲ ಏನು ಸಿಕ್ಕಿಲ್ಲ ಅಂದ್ರೆ ಬಿಟ್ಟುಬಿಡಿ. ರಿಮೈನಿಂಗ್ ಆಲ್ ಫ್ಲೇಮೇಬಲ್ ಮೆಟೀರಿಯಲ್, ಇದೇನೋ ಫ್ಲೇಮೇಬಲ್ ಮೆಟೀರಿಯಲ್ ತಾನೇ, ಅದನ್ನೆಲ್ಲ ತೆಗೆದುಬಿಡಿ. ಸೊ ಅದೇನಾಗುತ್ತೆ, ಅದೊಂದೇ ಉಳಿದು ಹೋಗ್ಬಿಡುತ್ತೆ. ಅದು ಬಿಡಬಾರ್ದು. ಬಟ್ ಏನಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಅದನ್ನ ತೆಗೆದುಬಿಟ್ರೆ ಅದೊಂದು ಮ್ಯಾಕ್ಸಿಮಮ್ 2 ನಿಮಿಷ 3 ನಿಮಿಷ ಉಳಿದು ಹೋಗ್ಬಿಡುತ್ತೆ. ರಿಮೈನಿಂಗ್ ಆಲ್ ಮೆಟೀರಿಯಲ್ ಜೊತೆಗೆ ಇದ್ರೆ ಇನ್ನೂ ಬೆಂಕಿ ಜಾಸ್ತಿ ಆಗುತ್ತೆ. ಅದಕ್ಕೆ ಯಾವಾಗಲೂ ಫಸ್ಟ್ ನಾವು ಬೆಂಕಿ ಹತ್ತು ಅಂದ್ರೆ ಆರ್ಸಕ್ಕೆ ಟ್ರೈ ಮಾಡಬೇಕು. ಜೊತೆಗೆ ಬೇರೆಯವ್ರು ಯಾರು ಇರ್ತಾರಲ್ಲ, ನಿಯರ್ ಬೈ ಆಲ್ ಫ್ಲೇಮೇಬಲ್ ಮೆಟೀರಿಯಲ್ಸ್ ಅನ್ನ ಐಸೋಲೇಟ್ ಮಾಡಿ ದೂರ ತಗೊಂಡೋಗಿ ಬೆಂಕಿನ ಆರಿಸಬೇಕು. ಯು ನೀಡ್ ಟು ಎಸ್ಟಿಂಗ್ವಿಶ್ ದ ಫೈರ್. There are various ways of getting fire. ಅದೆಲ್ಲ ಗೊತ್ತಿರುತ್ತೆ. chemical fire, there are so many fires, but any fire is always dangerous. ಯಾವುದೇ ಫೈರ್ ಇರಲಿ, ಫೈರ್ ಅನ್ನ ನಾವು ಇಮಿಡಿಯೇಟ್ ಆಗಿ ಎಸ್ಟಿಂಗ್ವಿಶ್ ಮಾಡಬೇಕು. ಇಲ್ಲಾಂದ್ರೆ ಎಲ್ಲ ಫೈರ್ ಸ್ಟಾರ್ಟ್ಸ್ ವಿತ್ ಸ್ಮಾಲ್. ಕರೆಕ್ಟ್ ತಾನೆ? ಯಾವ್ದು ಫೈರ್ ದೊಡ್ಡದಾಗಿ ಫೈರ್ ಯಾವುದೇ ಇರಲ್ಲ. ನೋಡಿರ್ತಾರೆ ಎಷ್ಟು ಎಲೆಕ್ಟ್ರಿಕ್ ಫೈರ್ ಎಲ್ಲ ಕೆಮಿಕಲ್ ಫೈರ್ ಸ್ಟಾರ್ಟ್ಸ್ ವಿತ್ ಸ್ಮಾಲ್ ಬಟ್ ಎಂಡ್ ಅಪ್ ವಿತ್ ಬಿಗ್. ಸೊ ಇನಿಷಿಯಲಿ ನಾವು ಅದನ್ನ ಕಮ್ಮಿ ಮಾಡಿದ್ರೆ, ಆರಿಸ್ಬಿಟ್ರೆ ನೆನೆಸಿದ್ರೆ ನೆಕ್ಸ್ಟ್ ಬೆಳೆಯೋದಿಲ್ಲ. ಅದಕ್ಕೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಫೈರ್ ಅಂದ್ರೆ ಬೆಂಕಿ. ಕರೆಕ್ಟ್. ಫೈರ್ ಅಂದ್ರೆ ಇನಿಷಿಯಲಿ ಫೈರ್ ಕರೆಂಟ್ ಬೆಂಕಿ. ಸೊ ವಾಟ್ ಇಸ್ ಫೈರ್ ಅಂದ್ರೆ ಫಾರ್ಮಾ ಫೈನಾನ್ಸ್ ಅವ್ರು ಬರೋದು ನೋಡಿದ್ರು. ರೆಸ್ಕ್ಯೂ ಹೂ ಇಸ್ ಇಮಿಡಿಯೇಟ್ ಡೇಂಜರ್ ಮೀನ್ಸ್ ರೆಸ್ಕ್ಯೂ ಯಾರಿಗೆ ಮಾಡಬೇಕು ಅಂದ್ರೆ ಪರ್ಸನ್ ಇಮಿಡಿಯೇಟ್ ಡೇಂಜರ್ ಇರ್ತಾನೆ. ಅವ್ರು ನಿಕ್ಕಿ ಆಗ್ತಿದೆ ಅವ್ನಿಗೆ ಅವ್ರು ಹೇಳ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ ಅವ್ರು ಯಾವುದೇನು. ಈಗ ಒಬ್ಬರು ಮನುಷ್ಯ ಆರಾಮಾಗಿ ಬರ್ತಾ ಇರ್ತಾರೆ, ಅವ್ರು ಸೇವ್ ಮಾಡ್ಬೇಕು ಹೇಳಿದ್ರೆ ಎತ್ಕೊಂಡು ಹೋಗಿ ಅಸೆಂಬ್ಲಿ ಪಾಯಿಂಟ್ ಹಾಕ್ಬಿಡು. ಕರೆಕ್ಟ್ ತಾನೆ? ಆ ಮಾಡ್ಬೇಕಾ? ನಿಧಾನ ಬನ್ನಿ. ಹೇವಿ ಇದೆ. ಸೆಕ್ಯೂರಿಟಿ ಯಾರು ಬಂದಿಲ್ಲ. ಸೆಕ್ಯೂರಿಟೀಸ್ ಮಾಡ್ರಪ್ಪ. ನೋಡಿ ರೈಟ್, ಸೂಪರ್. ಓಪನ್ ಮಾಡಿ. ಯಾವ ಸಮಸ್ಯೆನ ಬಗೆಹರಿಸಕ್ಕಾಗಲ್ಲ. ಯಾವುದೇ ಪ್ರಾಬ್ಲಮ್ ಬಂದ್ರು ಓಕೆ, ಒಂದು ಟ್ರೈನಿಂಗ್ ಆಗ್ಬೇಕಾದ್ರೆ ಆ ಟ್ರೈನಿಂಗ್ ಇಂದ ಒಂದು ಹೆಲ್ಪ್ ಆಗೇ ಆಗುತ್ತೆ. ಒಂದು ಯಾವುದೇ ಟ್ರೈನಿಂಗ್ ತಗೋತೇವೆ ಅಂದ್ರೆ ಮನೇಲಾಗಿರ್ಬೋದು, ಯಾವ ಕೆಲಸದಲ್ಲಿ ರೋಡಲ್ಲಾಗಿರ್ಬೋದು, ಒಂದು ಟ್ರೈನಿಂಗ್ ಅಂತ ಆತಂದ್ರೆ ಅಲ್ಲಿ ತಕ್ಷಣ ಆ ಸಮಸ್ಯೆಯನ್ನ ಬಗೆಹರಿಸಬಹುದು. ಅದಕ್ಕೆ ಇವತ್ತು ನಮ್ಮ ಕಂಪ್ನಿಯಲ್ಲಿ ಟ್ರೈನಿಂಗ್ ವ್ಯವಸ್ಥೆ ಮಾಡಿದ್ರು, ಅದನ್ನ ತುಂಬಾ ಹೆಲ್ಪ್ ಆಗಿದೆ. ಅದು ಹೊರಗಡೆ ಆಗಿರ್ಬೋದು, ನಾವು ಕೆಲಸ ಮಾಡೋ ಜಾಗದಲ್ಲೇ ಆಗಿರ್ಬೋದು. ಥ್ಯಾಂಕ್ ಯು. ಟ್ರೈನಿಂಗು ನಾನು ಮೊದಲು ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದನ್ನು ನೋಡಿದ್ದೆ, ಜಸ್ಟ್ ಪ್ರಾಕ್ಟಿಕಲ್ ಆಗಿಬಿಟ್ಟಿದೆ. ಥಿಯರಿಟಿಕಲ್ ಆಗಿ ನೋಡಿರಲಿಲ್ಲ. ಚೆನ್ನಾಗಿ ಹೇಳ್ಕೊಟ್ಟಿದ್ರೆ ಇದೇ ಥರ ಎಲ್ಲ ಕಡೆ ಮತ್ತೆ ಇದು ಹಾಕ್ಬೇಕಂತ ಗೊತ್ತಿತ್ತು. ಇಡೀ ಕಡೆ ಗೊತ್ತಾಗಲ್ಲ ಜನಗೆ. ಹೌಸಲ್ಲಿ ಗ್ಯಾಸ್ ಇರುತ್ತೆ ಗೊತ್ತಾಗಲ್ಲ, ಒಂದು ಮನೇಲಿ ಇರುತ್ತೆ ಒಂದು ಮನೇಲಿ ಇರೋಲ್ಲ. ಸಡನ್ ಆಗಿ ಬ್ಲಾಸ್ಟ್ ಆದರೆ ಈಗ ಕೂಸಿರುತ್ತೆ, ಈ ಕಡೆ ಗೊತ್ತಾಗಲ್ಲ, ಎರಡು ಕಡೆ ಬ್ಲಾಸ್ಟ್ ಆಗುತ್ತೆ. ಇದೇ ಥರ ನಿಮ್ದು ಇನ್ನೂ ಸ್ವಲ್ಪ ಮುಂದೆ ಇದಾದರೆ ಬೆಟರ್ ಅಂತ ನನಗೆ. ಓಕೆ, ಥ್ಯಾಂಕ್ ಯು.